ನಮ್ಮಂದೆ ನೋಟಿಸ್ ಕೊಟ್ಟಿದೀವಿ, ರಿಕವರಿಗೆ ಎಲ್ಲಿ ಹಾಕಿ ತೋರಿಸಿ. ಅಲ್ಲೊಂಥರ ಆಗ್ತೀಯಾ, ಇಲ್ಲೊಂಥರ ಆಗ್ತೀಯಾ, ಅಡ್ಜಸ್ಟ್ ಆಗಿದೆ ಹೋಗ್ತೀಯಾ. ವಾಟ್ ಇಸ್ ದಿಸ್? ದಟ್ ದೇ ಹ್ಯಾವ್ ಫೈಲ್ಡ್ PCR and issued notice. Even after lapse of 2 years, no recovery is made. Thereby it clearly indicates the officer or not, no efforts are made to recover the amount. It clearly indicates prima facie the officer not doing her institutional responsibility and constitutional obligation. PCR ಹಾಕಿದ್ದೀರಾ? PCR ಮಾಡಿದ್ದೀನಿ ಸರ್. ಮತ್ತೆ ಅವ್ರು ಮಾಡ್ತಾನೆ ಇದ್ದಾರೆ? ಇಲ್ಲ ಇಲ್ಲ ಸರ್, ನಿಂತಿದೆ. ಸ್ಟಾಪ್ ಮಾಡಿಸಿದ್ದೀರಾ? ಸ್ಟಾಪ್ ಆಗಿದೆ ಸರ್. ಇನ್ನು JCP ಅಲ್ಲೇ ಇದೆ? ಹೌದು ಸರ್, ಇನ್ನ 69 lakh ಅಲ್ಲೇ ಇದೆ ಅಲ್ಲ? ರಿಕವರಿ ಆಗಿದೆಯಾ? ರಿಕವರಿ ಇನ್ನಾಗಿಲ್ಲ ಕೋರ್ಟ್ ಅಲ್ಲಿ. ಬರೀ ರಿಕವರಿ ಆಗಿಲ್ಲ, ಸುಮ್ಮನೆ ಹಾಕಿಬಿಟ್ಟಿದ್ಯಾ? ಇಲ್ಲ ಇಲ್ಲ ಸರ್, ಕೋರ್ಟ್ ಅಲ್ಲಿ ಇನ್ನ ಅವರು ಸಾಕ್ಷಿ ಕೋರ್ಟ್ ಸಂಬಂಧ ಇಲ್ವಲ್ಲ, ರಿಕವರಿಗೆ ಏನ್ ಸಂಬಂಧ? ಅಲ್ಲಿ ಜಡ್ಜ್ ಮುಂದೆ ಹೇಳಿದಿರಾ ಇಷ್ಟು ಉಲ್ಲಂಘನೆ ಆಗಿದೆ ಅಂತ? ಹೌದು ಸರ್. ನಮ್ಮ ಮುಂದೆ ಎಲ್ಲಿ ರಿಕವರಿ ಮಾಡ್ತೀವಿ ನೋಟಿಸ್ ಕೊಟ್ಟು ಎಲ್ಲ ಹೇಳಿದಿರಾ? ನೀನು ಅಡ್ಜಸ್ಟ್ ಆಗೋ, ನಾನು ಅಡ್ಜಸ್ಟ್ ಮಾಡ್ತೀನಿ. ಇಲ್ಲಿ ಹತ್ರ ಅಲ್ಲ ಹೊಸಕೋಟೆಗೆ, ಅದ ಪರಪ್ಪನಗರ ನೋಟಿಸ್ ಕೊಟ್ಟು 2 ವರ್ಷ ಆಗಿದೆ. ಏನ್ ರಿಕವರಿ ಮಾಡಿದಿರಾ? ವೇದಿ ರಿಕವರಿ ಇನ್ನೇ ಎಂಟ್ರಿ ಮಾಡೋ ಕೋರ್ಟ್ ನಾಟ್ ರಿಕವರ್ ಅಂತ ಇದೆಯಾ? ದೆನ್ ಯು ಆರ್ ನಾಟ್ ಡೂಯಿಂಗ್ ಯುವರ್ ಜಾಬ್. 2023 25 2 ವರ್ಷ ರಿಕವರಿ ಮಾಡಿಲ್ಲ. ನಿಮಗೆ ರಿಕವರಿ ಆಗಿರ್ಬೇಕು ಅಲ್ಲಿಂದ ಅಷ್ಟೇ ಅಲ್ವಾ? ವಾಟ್ ಇಸ್ ದಿಸ್ ಮೇಡಮ್? ಹೆಣ್ಮಕ್ಳಿಗೆ ಮಾಡಿದ್ರೆ ಮಾಡ್ಬೇಕು ನಾವು. ಸರ್ವೆ ನಂಬರ್ ರವೀಂದ್ರ ತಂದೆ ಮರಿಯಪ್ಪ, ಗುಳ್ಳಹಳ್ಳಿ ಗ್ರಾಮ ಪರವಾನಗಿ ಅಕ್ರಮ ಮಣ್ಣು ತೆಗೆದು ಸಾಗಾಣಿಕೆ ಮಾಡ್ತಾ ಇದ್ದಾರೆ. ರಿಮೂವಲ್ ಆಫ್ ಅನಾಥ ಸ್ಯಾಂಡ್. ಎಸ್ ಮಿಸ್ಟರ್ ರವೀಂದ್ರ, ಏನ್ ಮಾಡಿದ್ರಿ? ಮೈನ್ಸ್ ಅಂಡ್ ಜಿಯಾಲಜಿ. ರವೀಂದ್ರ ತಂದೆ ಮರಿಯಪ್ಪ, ಮೈಕಲ್ ಮಾತಾಡಿ. ಅಲ್ಲಿದೆ ನೋಡಿ, ಕೈಲಿ PCR ಹಾಕಿದ್ದೀರಾ? PCR ಮಾಡಿದ್ದೀನಿ ಸರ್. ಕೋರ್ಟ್ ಅವ್ರು ಮಾಡ್ತಾನೆ ಇದ್ದಾರೆ? ಇಲ್ಲ ಇಲ್ಲ ಸರ್, ನಿಂತಿದೆ. ಸ್ಟಾಪ್ ಮಾಡಿಸಿದ್ದೀರಾ? ಸ್ಟಾಪ್ ಆಗಿದೆ ಸರ್. ರೆಕಾರ್ಡಲ್ಲಿ ಕಂಪ್ಲೇಂಟ್ PCR ಮಾಡಿರೋದು. ರವಿಕುಮಾರ್ ಸನ್ ಆಫ್ ಕೃಷ್ಣಪ್ಪ. 100% ಪೆನಾಲ್ಟಿ ಇದೆಯೇನ್ರಿ? ಮತ್ತೆ ಹಂಗೆ ಮಾಡ್ತಾನೆ ಇದ್ದಾರೆ ಸರ್. ಅದು DBL ಕಂಪ್ನಿಯವ್ರು ಮಾಡ್ತಾ ಇದ್ರು ಸರ್, ಇಲ್ಲಿಗಲ್ ಆಗಿ. ಅವಾಗ PCR ಮಾಡಿ ಆದ್ಮೇಲೆ ನಿಲ್ಸಿದೀವಿ ಸರ್. ಇವಾಗ ಎಲ್ಲಿದೆ ಸ್ಟಾಪ್ ಮಾಡೋದು? ಎಲ್ಲಿ ತೋರಿಸಿ. ಲಾಸ್ಟಲ್ಲಿ ಇದೆ ನೋಡಿ, 69 lakh ಇದೆ ನೋಡಿ. ಏನಪ್ಪ ಏನಾಗಿರ್ತೀಯಪ್ಪ? PCR ಹಾಕಿದ್ದೀರಾ? ಹೌದು ಸರ್. ರಿಕವರಿ ಎಷ್ಟು ಮಾಡಿದ್ದೀರಾ ಇವ್ರ ಹತ್ರ? ಪೆನಾಲ್ಟಿ ಎಷ್ಟು ಹಾಕಿದ್ರಮ್ಮ? 69 lakh ಹಾಕಿದ್ದೀನಿ ನೋಡಿ ಸರ್. ಇನ್ನು JCP ಅಲ್ಲೇ ಇದೆ? ಹೌದು ಸರ್. ಇನ್ನ 69 lakh ಅಲ್ಲೇ ಇದೆ ಅಲ್ಲ? ರಿಕವರಿ ಆಗಿದೆಯಾ? ರಿಕವರಿ ಇನ್ನಾಗಿಲ್ಲ ಸರ್ ಕೋರ್ಟಲ್ಲಿ. ಬರೀ ರಿಕವರಿ ಆಗಿಲ್ಲ, ಸುಮ್ಮನೆ ಹಾಕಿಬಿಟ್ಬಿಟ್ಟಿದ್ಯಾ? ಇಲ್ಲ ಇಲ್ಲ ಸರ್, ಕೋರ್ಟಲ್ಲಿ ಇನ್ನ ಅವರು ಸಾಕ್ಷಿ ಕೋರ್ಟ್ ಸಂಬಂಧ ಇಲ್ವಲ್ಲ, ರಿಕವರಿಗೆ ಏನ್ ಸಂಬಂಧ? ನಾವು ನೋಟಿಸ್ ಇಶ್ಯೂ ಮಾಡ್ಬೇಕು ಸರ್. ನೀವು PCR ಹಾಕಿರೋ ಉದ್ದೇಶ ಏನ್ ತಾಯಿ? ಸರ್ ಅಲ್ಲಿ ಇಲ್ಲಿಗಲ್ ಆಗಿ ಮಣ್ಣು ತೆಗ್ದಿದ್ರು ಅಂತ PCR ಮಾಡಿರೋದು ಸರ್. ಅವ್ನು ಜೈಲ್ ಕಳ್ಸೋದು ಹೌದು ಪ್ರೂವ್ ಆದ ಜೈಲ್ಗೆ ಹೋಗ್ತಾನೆ. ಹೌದು ಸರ್. ರಿಕವರಿ ದುಡ್ಡು ಸರ್ ಈಗ ನೋಟಿಸ್ ಇಶ್ಯೂ ಮಾಡ್ಬಿಟ್ಟು ಕ್ರಮ ಮಾಡ್ತೀವಿ ಸರ್. ಯಾವಾಗಮ್ಮ ಇಶ್ಯೂ ಮಾಡ್ತೀವಿ ಸರ್. ಮಾಡಿ ರಿಕವರಿ ದುಡ್ಡು ರಿಕವರಿ ಮಾಡ್ಕೋ. ಓಕೆ ಸರ್. ಆಮೇಲೆ ನೋಡೋಣ. ಸರಿ ನೀವು ಸರ್. ಕೋರ್ಟ್ PCR ಹಾಕಿದ್ಯಾ? ಕೋರ್ಟ್ ಹೋಗಲ್ಲ. JCP ಅಲ್ಲೇ ಇದೆ, ದುಡ್ಡು ಅವ್ರ ಹತ್ರ ಇಲ್ಲ ಸರ್, ಅದೆಲ್ಲನೂ ತೆಗ್ಸಿದೀವಿ ಸರ್ ಆಲ್ರೆಡಿ. ಅಲ್ಲಿ ಏನು ವರ್ಕಿಂಗ್ ಇಲ್ಲ ಸರ್ ಇವಾಗ. ತೋರಿಸಿ ಎಲ್ಲಿ ಫೋಟೋ ಅಂದ್ರೆ ಸರ್ ನಾವು ಅದು ಅವ್ರು ವರ್ಕಿಂಗ್ ಮಾಡಿದಾಗ ನಾವು ಹೋಗಿದಾಗ ಫೋಟೋಸ್ ತಗೊಂಡಿರೋದು ಸರ್. ನಾವು ಇನ್ಸ್ಪೆಕ್ಷನ್ಗೆ ಹೋಗಿದ್ವಲ್ಲ ಸರ್, ಅವಾಗ ಇದ್ದದ್ದನ್ನು ಫೋಟೋಸ್ ತಗೊಂಡಿರೋದು ಸರ್. ಅದು ಮೇಡಮ್, ಪೆನಾಲ್ಟಿಗೆ ಆರ್ಡರ್ ಮಾಡಿರೋದು ಎಲ್ಲಿದೆ? ಇಲ್ಲೆಲ್ಲೂ ನೀವು ಇದರಲ್ಲಿ ಹೇಳ ಇಲ್ವಲ್ಲ ನಿಮ್ಮ ಸ್ಟೇಟ್ಮೆಂಟ್ ಅಲ್ಲಿ. ಪೆನಾಲ್ಟಿಗೆ ಎಷ್ಟು ಕೊಡ್ಬೇಕು ಅಂತ ಹೇಳಿದಿರಾ? ಎಷ್ಟು ರಿಕವರಿ ಮಾಡ್ಕೋಬೇಕು? ಎಲ್ಲಿ ಹಾಕಿದ್ದು ತೋರಿಸ್ರಿ ಸರ್. ರಿಕವರಿಗೆ ನೋಟಿಸ್ ಕಳಿಸ್ಕೊಡ್ಬೇಕು. ರಿಕವರಿ ನೋಡ್ತಾರೆ ಎಲ್ಲೆಲ್ಲಿ ತೋರಿಸಿ ಇಷ್ಟು ಲಕ್ಷ ಬರ್ಬೇಕು ಅಂತ. ಸರ್ ಲಾಸ್ಟ್ ಅಲ್ಲಿ ಇದೆ ನೋಡಿ ಸರ್. ನಿಮ್ ಮಾಡ್ರಿ ಇಲ್ಲಿ ಕಾಮೆಂಟ್ಸ್ ಅಲ್ಲಿ ಹೇಳಿದಿರಾ ಅದನ್ನ? ಅಲ್ಲ ಸರ್, ಕಮೆಂಟ್ ಅಲ್ಲಿ ಹೇಳಿದ್ದೀನಿ ಸರ್. 69 lakh ಕಾಮೆಂಟ್ಸ್ ಹಾಕಿದ್ ನಮ್ಮ ಮುಂದೆ. ಹೌದು ಸರ್. ಅನ್ನೋದ್ ಮಾಡಿದ್ದಾರೆ. ಇಷ್ಟು ದುಡ್ಡು ಕೊಡ್ಬೇಕಾಗುತ್ತೆ. PCR ಹಾಕಿದೀನಿ ಅಂತ PCR ಇದೆ. ಹೌದು ಸರ್. ದುಡ್ಡು ಎಷ್ಟು ಅಂತ ಹೇಳಿಲ್ಲ ಸರ್. ಅಲ್ಲಿದೆ ಸರ್.
ಎಲ್ಲ ತೋರ್ಸಮ್ಮ, ಇಲ್ಲಿದೆ ಅಲ್ಲಿದೆ ನಾವೇನ್ ಮಾಡೋದು? ಕಾಮೆಂಟ್ಸ್ ಅಲ್ಲಿ ಎಲ್ಲಿ ಬರ್ತಿದ್ದೀರಿ? ನಿಮ್ಮ ಕಾಮೆಂಟ್ಸ್ ಅಲ್ಲಿ ಎಲ್ಲೂ ಇಲ್ಲ, ಅಬ್ಜೆಕ್ಷನ್ ನಮ್ಮ ಮುಂದೆ ಹಾಕಿದಾರಲ್ಲ. ಅವನ್ ರವೀಂದ್ರ ಪತ್ತ ಇಲ್ಲ, ನೀವು ಅವ್ನ ಅಡ್ಜಸ್ಟ್ ಮಾಡಿ ಹಾಕಿದ್ರ. ಅದೇ ನಗ್ತಾಲ್ ನೋಡಿ ಅಮ್ಮ. ಓ, ಅಡ್ಜಸ್ಟ್ ಮಾಡ್ಬಿಡ್ತೀರಾ ರವೀಂದ್ರನ? ಅವ್ನು ನಗ್ತಾ ಇದ್ದೀರಾ? ಅವನಿಲ್ಲ ಅಂದ್ರೆ ಅದೇ ಮೆಟ್ರಿಕ್ ಟನ್ ಸಾಗಾಟ ಮಾಡಿರೋದು, ಅದೇ ಇವ್ರು ಆರ್ಡರ್ ಮಾಡಿದ್ರೆ ಅದು ಕಾಮೆಂಟ್ಸ್ ಅಲ್ಲಿ ಹೇಳಿಲ್ಲ. ಅಮ್ಮ, ಹೇಳಿ ಸರ್. ಏನ್ ನಿಮ್ಮ ಹೆಸರು? ಸವಿತಾ ಅಂತ ಸರ್. ಸವಿತಾ, ಇಲ್ಲಿ ಜಡ್ಜ್ ಮುಂದೆ ಹೇಳಿರೋದು ಇಷ್ಟು ಉಲ್ಲಂಘನೆ ಆಗಿದೆ, 69 ನಷ್ಟ ಅಮೂಲ್ಯ ಖನಿಜ ಬರಬೇಕು ಅಂತ ಹೇಳಿದ್ದೀರಾ. ಹೌದು ಸರ್. ನಮ್ಮ ಮುಂದೆ ಅಬ್ಜೆಕ್ಷನ್ ಹಾಕಿದಿರಲ್ಲ, ಅಬ್ಜೆಕ್ಷನ್ ಇದ್ರಲ್ಲಿ ತೋರಿಸಿ ಒಂದು ಅಬ್ಜೆಕ್ಷನ್ ನಮ್ಮ ಮುಂದೆ ನೀವು ಹೇಳಿರೋದು. ಅಲ್ಲಿ ಜಡ್ಜ್ ಮುಂದೆ ಹೇಳಿದಿರಾ ಇಷ್ಟು ಉಲ್ಲಂಘನೆ ಆಗಿದೆ ಅಂತ. ಹೌದು ಸರ್. ನಮ್ಮ ಮುಂದೆ ಎಲ್ಲ ರಿಕವರಿ ಮಾಡ್ತೀವಿ ನೋಟಿಸ್ ಕೊಟ್ಟು ಎಲ್ಲ ಹೇಳಿದ್ದೀರಾ. ಶೇಕಿಂಗ್ ರೆಸ್ಪಾನ್ಸಿಬಿಲಿಟಿ ನೀವು. ಅಲ್ಲ, ಎಷ್ಟದು 5 ಟೈಮ್ಸ್ ಪೆನಾಲ್ಟಿ ಎಷ್ಟು? ಹೌದು 5 ಟೈಮ್ಸ್ ಸರ್. ಇಲ್ಲಿ ಕೇಸು ಸಿವಿಲ್ ಜಡ್ಜ್ ಮುಂದೆ ಹಾಕ್ಬೇಕು, ಅದ್ರಲ್ಲಿ ಹೇಳಿದಿರಾ ಉಲ್ಲಂಘನೆಗಳು ಅಂತ ಹೇಳಿದ್ರು, ಇಷ್ಟಿಷ್ಟು ಬರಬೇಕು ಅಂತ. ನಮ್ಮ ಮುಂದೆ ನೋಟಿಸ್ ಕೊಟ್ಟಿದೀವಿ, ರಿಕವರಿಗೆ ಇಲ್ಲಿ ಹಾಕಿ ತೋರಿಸಿ. ಅಲ್ಲೊಂಥರ ಆಗ್ತೀಯಾ, ಇಲ್ಲೊಂಥರ ಆಗ್ತೀಯಾ, ಅಡ್ಜಸ್ಟ್ ಆಗಿದೆ ಅಂತ ನಗ್ತೀಯ. ವಾಟ್ ಇಸ್ ದಿಸ್? ನೀನು ಅಡ್ಜಸ್ಟ್ ಆಗೋ, ನಾನಿಲ್ಲಿ ಅಡ್ಜಸ್ಟ್ ಮಾಡ್ತೀನಿ. ಇಲ್ಲಿಗೆ ಹತ್ರ ಅಲ್ಲ, ಹೊಸಕೋಟೆಗೆ ಹತ್ರ ಅಲ್ಲ, ಅದ ಪರಪ್ಪನ ಅಗ್ರಹಾರ. ಮೇಡಮ್, ಯು ಕಾಂಟ್ ಟೇಕ್ ಡಿಫರೆಂಟ್ ಸ್ಟ್ಯಾಂಡ್. ಕೋರ್ಟ್ ಮುಂದೆ ಒಂದು, ನಮ್ಮ ಮುಂದೆ ಒಂದು, ನಮ್ಗೆಲ್ಲ ಗೊತ್ತಾಗತ್ತೆ. ಶೋ ಫ್ರಮ್ ಯುವರ್ ನೋಟಿಸ್. ಅನುಬಂಧ ಅಲ್ಲಮ್ಮ, ನಿಮ್ ನೋಟಿಸ್ ಅಲ್ಲಿ ತೋರಿಸು ಇಷ್ಟು ರಿಕವರಿ ಮಾಡ್ಬೇಕು ಅಂತ. ಎಷ್ಟು ಸಾಲ ನೋಟಿಸ್ ಕೊಟ್ಟು? 2023 2023, 25, 2 ವರ್ಷ ರಿಕವರಿ ಮಾಡಿಲ್ಲ. ನಿಮಗೆ ರಿಕವರಿ ಆಗಿರ್ಬೇಕು ಅಲ್ಲಿಂದ ಅಷ್ಟೇ ಅಲ್ವಾ? ವಾಟ್ ಇಸ್ ದಿಸ್ ಮೇಡಮ್? ಹೆಣ್ಮಕ್ಳು ಹಿಂಗೆ ಮಾಡಿದ್ರೆ ಏನು ಮಾಡ್ಬೇಕು ನಾವು? 69 ಎಷ್ಟು? 69 ಅದ್ರದ್ದು 5 ಟೈಮ್ಸ್ ಲೆಕ್ಕ ಹಾಕ್ಬೇಕು. 69 lakhs 30,000. 69 lakhs 30,000 2 ವರ್ಷ ಆಗಿದೆ, ಇನ್ನ ಏನು ಮಾಡಿಲ್ಲ ನೀವು. ಅಲ್ಲ, ಇಂಟು 5 ಆಗ್ಬೇಕದು ಅನ್ಸುತ್ತೆ. ಅದು 69 into 5 ಆಗ್ಬೇಕಲ್ಲ. ಹೌದ್ ತಾಯಿ? ಅಲ್ಲ, ನೋಟಿಸ್ ಕೊಟ್ಟು 2 ವರ್ಷ ಆಗಿದೆ, ಏನ್ ರಿಕವರಿ ಮಾಡಿದೀರಾ? ವೇದಿ ರಿಕವರಿ ಇನ್ನು ಎಂಟ್ರಿ ಮಾಡರ್ ಫ್ರಮ್ ಎನಿ ಕೋರ್ಟ್ ನಾಟ್ ರಿಕವರ್ ಅಂತ ಇದೆಯಾ? ದೆನ್ ಯು ಆರ್ ನಾಟ್ ಡೂಯಿಂಗ್ ಯುವರ್ ಜಾಬ್. Complainant object, Madam Savita Kumari, Senior Judgist, Rashaka Assistant Engineer, Mines are present, except stating that they have filed PCR and issued notice. Even after lapse of 2 years, no recovery is made. Thereby, it clearly indicates the officer or not. No efforts have been made to recover. No efforts are made to recover the amount. It clearly indicates prima facie the officer not doing her institutional responsibility and constitutional obligation. Call this matter after 1 month to file a latest report by the respondents. 1 ತಿಂಗಳು ಟೈಮ್ ಕೊಟ್ಟಿದ್ದೀನಿ, ಅದೇನು ಮಾಡ್ತಾರೆ ಮಾಡಿ ರಿಪೋರ್ಟ್ ಕೊಡಿ. ನೀವು ಸುಮ್ಮನೆ ನೋಟಿಸ್ ಕೊಟ್ಟಿದ್ದೀನಿ ಅಂದರೆ 2 ವರ್ಷ ಆಗಿದೆ ಮೇಡಮ್. ಎಷ್ಟು ಸಹ ಟೈಮು ನೋಟಿಸ್ಗೆ? 7 days 15 days? 15 days, 2 ವರ್ಷ, more than 2.5 years. ಇವಾಗ ಜಸ್ಟ್ ಎಂಜಾಯ್ಮೆಂಟ್ ಆಗಿದ್ದಾರೆ ಖುಷಿಯಾಗಿ. ಮೇಡಮ್, ಕಟ್ಟಲ ರಿಕವರಿ ಮಾಡ್ಬೇಕು ಮೇಡಮ್, ಅನ್ಲೆಸ್ ಕೋರ್ಟ್ ಇಸ್ ಸ್ಟೇಡ್. RRC ರೆವಿನ್ಯೂ ರಿಕವರಿ ಕಟ್ಟಲ್ಲ ಅಂದ್ರೆ ನಿಮಗೆ ತಾಕತ್ತಿಲ್ವಾ? ನಿಮಗೆ ಪವರ್ ಇದೆ ನೀವು ರಿಕವರ್ ಮಾಡಕ್ಕೆ? ಹಾ, ಎಲ್ಲಿ ಮಾಡಿದ್ದೀರಾ? ಅದನ್ನೇ ಸಾಹೇಬ್ರು ಕೇಳ್ತಾ ಇರೋದು. ಹೇಳಿ ಅದನ್ನ ಸಾಹೇಬ್ರಿಗೆ ಹೇಳಿ. ಅಮ್ಮ, DD Mines, Bengaluru District shall monitor and submit a separate action taken report. Call this matter after 1 month. ಸವಿತಾ ರವಿಕುಮಾರ್, ನಮಗೆಲ್ಲ ಗೊತ್ತಾಗುತ್ತೆ ತಾಯಿ. ನಾನು 15 ವರ್ಷ ಕೇಸ್ ನಡೆಸಿದ್ದೀನಿ ಮೈನ್ಸ್ ಡಿಪಾರ್ಟ್ಮೆಂಟ್, ಎಲ್ಲ ಗೊತ್ತು ನನಗೆ, ಏನೇನು ಮಾಡ್ತಾ ಎಲ್ಲ ಗೊತ್ತಿದೆ.
ಗೌರ್ಮೆಂಟ್ ಅಡ್ವೊಕೇಟ್ ಆಗಿದ್ದೆ 15 ವರ್ಷ ನಾನು ಗೌರ್ಮೆಂಟ್ ಪರವಾಗಿ ಎಲ್ಲ ಸರ್ಕಾರದಲ್ಲೂ ಯಾವ್ಯಾವ ಸರ್ಕಾರಗಳು ಏನು ಮಾಡ್ತಾರೆ ಆಫೀಸ್ ಏನು ಮಾಡ್ತಾರೆ ಎಲ್ಲ ಗೊತ್ತಿದೆ. ನೀವು ಹೆಂಗೆ ತಿರ್ಗಿ ಹಿಂಗೆ ತಿರುಗಿಬಿಡ್ತೀನಿ, ಎಲ್ಲ ಗೊತ್ತು ನನಗೆ. ಹಾಂ, ಕೊಡ್ತಾ ಇದ್ರೆ ನೀವು ಇಲ್ಲಿ ಬಿಟ್ಟು ಟ್ರಬಲ್ ರೆಡಿ ಮಾಡ್ಕೊಳ್ಳಿ. ವೆಜ್ಜಾ ನಾನ್ ವೆಜ್ಜಾ? ವೆಜ್ಜಾ ಅಲ್ಲಿ ಮಾಡ್ತಾರೆ ಸಪ್ರೇಟ್. ಎಸ್, ರವಿಕುಮಾರ್ ರಿಕವರಿ PDO ಹೊಸಕೋಟೆ, ಎಸ್ ಓರವಳ್ಳಿ ಪಂಚಾಯತಿ, ಓರವಳ್ಳಿ.